ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಇಂದಿನ ಭಾವನೆಗಳು ಏನಿರಬಹುದು, ಇವತ್ತಿನ ದಿವಸ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮ ಬಗ್ಗೆ ಅವ್ರಿಗೆ ಏನು ಭಾವನೆಗಳಿದೆ ನೋಡೋಣ. ಇಲ್ಲೊಂದು ಎಕ್ಸ್ಪೆಕ್ಟೇಷನ್, ಹಾಗೆ ಯೂನಿಯನ್, ಮತ್ತೊಂದು ಡೆಸ್ಟಿನಿ. ಇಬ್ಬರು ಡೆಸ್ಟಿನಿ ಪಾರ್ಟ್ನರ್ಸ್ ಆಗಿದ್ದೀರಾ ಅನ್ನೋದಿದೆ ಇಲ್ಲಿ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸಿದೆ. ಹಾಗಿರೋದ್ರಿಂದ ನಿಮ್ಮಿಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಹಾಗೆ ನಿಮ್ಮಿಬ್ಬರಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅದೇನು ಅಂತ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ, ಏನು ಮೆಸೇಜ್ ಇದೆ. ಹೋಪ್, ಐ ಹ್ಯಾವೆಂಟ್ ಗಿವನ್ ಅಪ್ ಆನ್ ಅಸ್ ಯೆಟ್ ಅನ್ನೋದಿದೆ. ಬಾಟಮ್ನಲ್ಲಿ ಏನಿದೆ ನೋಡೋಣ. ಹೋಲ್ಡಿಂಗ್ ಬ್ಯಾಕ್, ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್. ನಿಮ್ಗವ್ರು ಏನೋ ಹೇಳ್ಕೋಬೇಕು ಅನ್ನೋದಿದೆ. ನೀವು ಇಷ್ಟ ಆಗಿದ್ದೀರಾ, ಅದನ್ನು ಹೇಗೆ ಹೇಳ್ಕೊಳ್ಳೋದು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಷ್ಟೋ ಸರಿ ನಿಮಗೆ ಹಿಂಟ್ಸ್ ಕೊಟ್ಟಿರಬಹುದು, ನೀವೇನೂ ಕ್ಲಾರಿಟಿ ಕೊಡ್ತಾ ಇಲ್ಲ ಅವ್ರಿಗೆ. ಹಾಗಿರೋದ್ರಿಂದ ಇಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಮುಂದೆ ಏನಿದೆ, ಅವ್ರ ಮನಸ್ಸು ಏನೋ ಪಾಸಿಟಿವ್ ರಿಯಾಕ್ಷನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇಲ್ಲಿ ನಿಮ್ಮ ಜೊತೆ ಜೀವನ ಮಾಡಬೇಕು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮುಂದುವರಿಸಬೇಕು ಅನ್ನೋದಿದೆ. ಅದಕ್ಕೆ ನೀವೇನೂ ಇನ್ನೂ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಹಾಗಿರೋದ್ರಿಂದ ಅವ್ರು ಇನ್ನೂ ನಿಮ್ಮ ಮೇಲೆ ಹೋಪ್ಸ್ ಬಿಟ್ಟಿಲ್ಲ. ನಿಮ್ಮ ಬಗ್ಗೆ ಕನಸು ಕಾಣೋದಿದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಏನೋ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏನಿದೆ, ಇಲ್ಲೊಂದು ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ 9 ಆಫ್ ಕಪ್ಸ್ ಇದೆ, ಮತ್ತೊಂದು ಡಬಲ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು 8 ಆಫ್ ಸಾರ್ಟ್ಸ್ ಇದೆ, ಇಲ್ಲಿ ಮ್ಯಾಜಿಷಿಯನ್ ಇದೆ, ಇಲ್ಲೊಂದು ಅಟ್ರಾಕ್ಷನ್ ಇದೆ. ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆ ಅವ್ರಿಗೆ ಇಷ್ಟ ಆಗಿದೆ. ಹಾಗೆ ಒಬ್ಸೆಷನ್ ಇದೆ. ನಿಮ್ಮ ನೆನಪುಗಳನ್ನ ಬಿಡೋಕ್ಕಾಗ್ತಾ ಇಲ್ಲ, ಆಗಾಗ ನೀವು ನೆನಪಾಗ್ತಾ ಇರ್ತೀರಾ. ನಿಮ್ಮಂಥ ಒಳ್ಳೆ ವ್ಯಕ್ತಿ ನನ್ನ ಲೈಫಿಗೆ ಬಂದರೆ ಚೆನ್ನಾಗಿರುತ್ತೆ ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ. ಯಾವುದೋ ಫಂಕ್ಷನ್ನಲ್ಲಿ ನೀವಿಬ್ಬರು ಭೇಟಿಯಾಗಿದ್ದೀರಾ, ಅಥವಾ ದಿನನಿತ್ಯ ಓಡಾಡೋವಂಥ ಸ್ಥಳದಲ್ಲಿ ಆಗಾಗ ನೀವು ಭೇಟಿ ಆಗ್ತಾ ಇರ್ತೀರಾ. ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದೆ. ಯಾಕೋ ನಿಮ್ಮ ನೆನಪುಗಳು ಅವ್ರಿಗೆ ಸಂತೋಷ ಕೊಡುತ್ತೆ, ಇನ್ಸ್ಪಿರೇಷನ್ ಕೊಡುತ್ತೆ. ಈಗೀಗ ಅವ್ರ ಕೆಲಸದಲ್ಲಿ ಉತ್ಸಾಹ ಇದೆ. ಜೀವನ ಯಾಕೋ ಸುಂದರ ಅಂತ ಅನ್ನಿಸ್ತಾ ಇದೆ. ಆಗಾಗ ನಿಮಗೆ ಮೆಸೇಜ್ ಮಾಡೋದಿದೆ. ನೀವು ಓಡಾಡೋ ಕಡೆ ಭೇಟಿ ಮಾಡೋಕ್ಕೋಸ್ಕರ ಗಂಟೆಗಟ್ಟಲೆ ಕಾಯೋದಿದೆ. ಆದರೆ ಇಲ್ಲೇನೋ ನೆಗೆಟಿವ್ ಥಾಟ್ಸ್ ಇದೆ, ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಇಲ್ಲಿ ಟೆಂಪರೆನ್ಸ್ ಬರ್ತಾ ಇದೆ, ಹಾಗೆ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ನೈಟ್ ಆಫ್ ವ್ಯಾಂಡ್ಸ್ ಇದೆ, 2 ಆಫ್ ಕಪ್ಸ್ ಇದೆ, ಇಲ್ಲೊಂದು 4 ಆಫ್ ಸಾರ್ಟ್ಸ್ ಇದೆ, ಬಾಟಮ್ನಲ್ಲಿ ವೀಲ್ ಆಫ್ ಫಾರ್ಚೂನ್ ಇದೆ. ಆಗಾಗ ನಿಮ್ಮಿಬ್ಬರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮಾತುಕತೆಗಳು ನಡೀತಾ ಇರುತ್ತೆ. ಯಾಕೋ ಇಲ್ಲಿ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ನೀವೊಂದು ತುಂಬ ತಾಳ್ಮೆ ಇರುವಂತಹ ವ್ಯಕ್ತಿ ಹಾಗೂ ಅನ್ನಿಸ್ತಾ ಇದೆ. ತುಂಬ ಯೋಚಿಸಿ ಕೆಲಸ ಮಾಡ್ತೀರಾ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ. ಮೆಂಟಲ್ ಸ್ಟೆಬಿಲಿಟಿ ಇದೆ. ಯಾವುದೇ ವಿಷಯಕ್ಕೆ ಅಂತ ತಲೆ ಕೆಡಿಸ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಹಾಗೂ ಅನ್ನಿಸ್ತಾ ಇದೆ. ಆದರೆ ಒಂದೊಂದು ಸರಿ ಆ ಥರದ ಸ್ವಭಾವನೂ ಇದೆ. ಇಲ್ಲಿ ಕೆಲವರು ಮದುವೆ ಆಗಿದ್ದೀರಾ. ಈ ವಿಷಯದಲ್ಲಿ ಎಂಟ್ರಾಗೋಕ್ಕೆ ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅನ್ನೋದಿದೆ ಇಲ್ಲಿ. ಆದಷ್ಟು ಈ ನೆನಪುಗಳನ್ನ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ಇದೆ. ಯಾರೋ ವ್ಯಕ್ತಿನ ಭೇಟಿಯಾಗಿದ್ದೀರಾ, ಅಲ್ಲೊಂದು ಟೆಂಪ್ಟೇಷನ್ ಇದೆ. ಆದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ ಅನ್ನೋದು ಬರ್ತಾ ಇದೆ. ಎಷ್ಟೋ ಸರಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ಆದರೆ ಈ ಕನೆಕ್ಷನ್ಲಿ ಯಾವುದೋ ಡಿಸಿಷನ್ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ ನಿಮಗೆ. ಏನೋ ಆಸೆಗಳು ನಿಮ್ಮನ್ನು ಚೇಸ್ ಮಾಡ್ತಾ ಇದೆ ಸರಿ. ಅದರಿಂದ ದೂರ ಓಡೋ ಪ್ರಯತ್ನ ಮಾಡ್ತಾ ಇದ್ದೀರಾ.
ಇದು ಸರಿನಾ ತಪ್ಪೋ ಅನ್ನೋ ಯೋಚನೆ ಮನಸ್ಸಲ್ಲಿ ತುಂಬ ಬರ್ತಾ ಇದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಕ್ರಿಯೇಟಿವಿಟಿ ಬರ್ತಾ ಇದೆ, ಪಾಸಿಬಿಲಿಟೀಸ್ ಇದೆ, ಮತ್ತೊಂದು ಸೆಲೆಬ್ರೇಷನ್ ಇದೆ, ಹಾಗೆ ಪಾಲಿಟಿಕ್ಸ್ ಬರ್ತಾ ಇದೆ, ಮತ್ತೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ. ಇಲ್ಲಿ ಅವೇರ್ನೆಸ್ ಇದೆ. ನೀವೊಂದು ಸ್ಟೇಬಲ್ ಮೈಂಡೆಡ್ ಪರ್ಸನ್ ಆಗಿರೋದ್ರಿಂದ ಓವರ್ ಥಿಂಕಿಂಗ್ ಇದೆ. ಹೆಚ್ಚು ಯೋಚನೆ ಮಾಡ್ತೀರಾ, ಆ್ಯಕ್ಷನ್ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ, ಯಾವುದೇ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಮನಸ್ಸು ಯಾಕೋ ಬೇಡ ಅನ್ನಿಸ್ತಾ ಇದೆ. ಕೆಲವು ಸರಿ ಕೆಲವು ವ್ಯಕ್ತಿಗಳನ್ನ ನಾವು ಭೇಟಿ ಮಾಡ್ತೀವಿ, ಮನಸ್ಸು ಏನೋ ಒಂದು ಹೇಳುತ್ತೆ, ನಿಮ್ಗೆ ಇಲ್ಲೇನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಆಗಾಗ. ಹಾಗಿರೋದ್ರಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ತಾಳ್ಮೆಯಿಂದ ಕಾಯ್ತಾ ಇದ್ದೀರಾ. ಇಲ್ಲಿ ಪಾಸಿಬಿಲಿಟೀಸ್ ಬರ್ತಾ ಇದೆ. ಮುಂದೆ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ. ಸರಿ, ಈ ನೆಗೆಟಿವಿಟಿ ಎಲ್ಲ ನೀವು ಲೆಟ್ಗೋ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಅನುಮಾನಗಳು ಆಗಾಗ ಬರ್ತಾ ಇರುತ್ತೆ, ಆದರೆ ಅದಕ್ಕೆ ಇಲ್ಲೊಂದು ಸೊಲ್ಯೂಷನ್ ಇದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು ಅನ್ನೋದು ಯೂನಿವರ್ಸ್ನ ಮೆಸೇಜ್ ಆಗಿದೆ. ಮನಸ್ಸು ಎರಡೆರಡು ಥರ ಯೋಚನೆ ಮಾಡ್ತಾ ಇದೆ, ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಇನ್ನೇನಿದೆ ಅವರ ಭಾವನೆಗಳು ನೋಡೋಣ. ಇಲ್ಲೊಂದು ನ್ಯೂ ಚಾಪ್ಟರ್ ಬರ್ತಾ ಇದೆ, ಹಾಗೆ ನೆಗ್ಲೆಕ್ಟೆಡ್ ಬರ್ತಾ ಇದೆ, ಹ್ಯಾಬಿಟ್ಸ್, ಮತ್ತೊಂದು ರೀಯೂನಿಯನ್, ಮತ್ತೊಂದು ಡಿಟ್ಯಾಚ್ಮೆಂಟ್, ಸುಬಟೇಜ್ ಬರ್ತಾ ಇದೆ. ಓವರ್ ಥಿಂಕಿಂಗ್ ಇದೆ ಇಲ್ಲಿ. ಎಷ್ಟೋ ಸರಿ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳೋದಿದೆ, ಈ ವ್ಯಕ್ತಿನ ನಾನು ಮಿಸ್ ಮಾಡ್ಕೋತೀನಾ ಮುಂದೆ. ಏನೇನೋ ಮಿಕ್ಸ್ಡ್ ರಿಯಾಕ್ಷನ್ಸ್ ಇದೆ. ಎಷ್ಟೋ ಸರಿ ಡಿಟ್ಯಾಚ್ ಆಗ್ತೀರಾ. ಈ ವ್ಯಕ್ತಿಯಿಂದ ಅಡಿಕ್ಷನ್ ಇದೆ ನಿಮಗೆ. ಈ ಕನೆಕ್ಷನಲ್ಲಿ ಅವರು ಕ್ಲಾರಿಟಿ ಕೇಳಿರೋದ್ರಿಂದ ನಿಮ್ಗೆ ಅದನ್ನ ಕೊಡೋಕ್ಕಾಗ್ತಾ ಇಲ್ಲ. ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಆದಷ್ಟು ಅವರನ್ನು ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. ಆದರೆ ಯಾಕೋ ಗೊತ್ತಿಲ್ಲ, ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅನ್ನೋದು ಬರ್ತಾ ಇದೆ. ಮತ್ತೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ಹಾಗಿರೋದ್ರಿಂದ ಇಲ್ಲಿ ಮತ್ತೆ ನಿಮಗೆ ರಿಯೂನಿಯನ್ ಇದೆ ಅನ್ನೋದು ಬರ್ತಾ ಇದೆ. ನೀವಿಬ್ಬರು ಡೆಸ್ಟಿನಿ ಪಾರ್ಟ್ನರ್ಸ್ ಆಗಿದ್ದೀರಾ. ಹಾಗಿರೋದ್ರಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಮೆಸೇಜ್ ಏನಿದೆ ಒಂದ್ಸರಿ ನೋಡೋಣ. ಚೇಂಜ್, ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಫ್ರೆಂಡ್ಶಿಪ್ ಮುಂದುವರಿಯುತ್ತೆ, ಹಾಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ, ಹೀಲಿಂಗ್. ಈ ಒಂದು ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿ ಎಲ್ಲ ಹೀಲ್ ಆಗ್ತಾ ಬರುತ್ತೆ. ಹಾಗೆ ಇಲ್ಲೊಂದು ಬ್ಲೆಸ್ಸಿಂಗ್ಸ್ ಇದೆ. ಮುಂದೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇರೋದ್ರಿಂದ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅನ್ನೋದಿದೆ. ಬಿ ಬೋಲ್ಡ್ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ, ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.